ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ. ಇವತ್ತಿನ ಟಾಪಿಕ್ ನಿಮ್ಮ ಪರ್ಸನ್ ಲವ್ ಫೀಲಿಂಗ್ಸ್ ಅಥವಾ ಲವ್ ಮೆಸೇಜಸ್ ಏನಿದೆ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಆಗಿರುತ್ತೆ. ನಂಬರ್ 1, ರೋಸ್ ಕ್ವಾರ್ಟ್ಸ್ ಹಾರ್ಟ್. Number 2, rose quartz bracelet. ನಿಮಗೆ ಯಾವ ರೋಸ್ ಕ್ವಾರ್ಟ್ಸ್ ಅಥವಾ ಪೆಂಡೆಂಟ್ ಅಥವಾ ಬ್ರಾಸ್ಲೆಟ್ ಅಟ್ರಾಕ್ಟ್ ಆಗ್ತಿದೆಯೋ ಅದನ್ನು ಚೂಸ್ ಮಾಡಿ ಅದರ ಪ್ರಕಾರ ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಲೆಟ್ ಸ್ಟಾರ್ಟ್. ಹಲೋ ಗ್ರೂಪ್ ನಂಬರ್ 1, ಯಾರು ಬ್ಯೂಟಿಫುಲ್ ಈ ಪ್ಲಫಿ ಹಾರ್ಟ್ನ ಚೂಸ್ ಮಾಡಿದ್ದೀರಾ. ನಿಮ್ಮ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತೀರಿ. ಅವ್ರ ಹೆಸರನ್ನು 3 ಟೈಮ್ಸ್ ನಿಮ್ಮ ಮನಸ್ಸಲ್ಲಿ ಹೇಳ್ಕೊಳ್ತಾ ಇರಿ. ಒಳ್ಳೆ ಥಾಟ್ಸಿಂದ ಹೇಳ್ಕೊತಾ ಇರಿ, ಅಥವಾ ಅವ್ರ ಫೋಟೋನಾದರೂ ನೋಡಿ. ಓಕೆ, ಟೇಕ್ ಅ ಡೀಪ್ ಬ್ರೀತ್, ರಿಲ್ಯಾಕ್ಸ್. ಫಸ್ಟ್ ಮೆಸೇಜ್ ನಿಮ್ಮ ಪರ್ಸನಿಂದ ಏನು ಬರ್ತಾ ಇದೆ? ಡು ಯು ಲವ್ ಮೀ ದ ವೇ ಐ ಲವ್? ಕ್ವಶನ್ ಕೇಳ್ತಿದಾರ. ನೀನು ನಿಜವಾಗ್ಲೂ ಲವ್ ಮಾಡ್ತಿದ್ಯಾ? ನಾನು ನಿನ್ನ ಎಷ್ಟು ಲವ್ ಮಾಡ್ತಿದ್ದೀನೋ ನೀನು ಅಷ್ಟೇ ನನ್ನ ಲವ್ ಮಾಡ್ತಿದ್ಯಾ? ಈ ರೀತಿಯಾಗಿ ಅವ್ರಿಗೆ ಡೌಟ್ ಬಂದಿದೆ. ಸೊ ಹಿ ಆರ್ ಶಿ ಈಸ್ ಆಸ್ಕಿಂಗ್ ಆನ್ಸರ್. ಐ ಜಸ್ಟ್ ವಾಂಟ್ ಟು ಹಗ್ ಯು. ಮೇ ಬಿ ವೀಕೆಂಡ್ ಆಗಿದೆ. ಸೊ ಹಿ ಆರ್ ಶಿ ಅವರು ನಿಮ್ಮನ್ನು ತಬ್ಕೋಬೇಕಂತಿದ್ದಾರೆ, ನಿಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಬೇಕಂತಿದ್ದಾರೆ. ಮೇ ಬಿ ಅವ್ರು ನಿಮ್ಮನ್ನು ತುಂಬ ಮಿಸ್ ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇದೆ. ಯುವರ್ ಐಸ್ ಆರ್ ಸೋ ಬ್ಯೂಟಿಫುಲ್. ಸೊ ನಿಮ್ಮ ಕಣ್ಗಳಲ್ಲಿ ಒಂದು ಅಯಸ್ಕಾಂತದ ಶಕ್ತಿ ಇದೆ, ಒಂದು ಸೆಳೆಯುವಂಥ ಶಕ್ತಿ ಇದೆ. ಸೊ ನಿಮ್ಮ ಕಣ್ಣಲ್ಲಿ ನೋಡಿದ ತಕ್ಷಣ ಅವ್ರಿಗೆ ಪ್ರೀತಿ ಹೆಚ್ಚಾಗತ್ತೆ. ಸೊ ಅವ್ರು ಹೇಳ್ತಾ ಇದ್ದಾರೆ ನಿನ್ನ ಕಣ್ಣಲ್ಲಿ ಏನೋ ಆಕರ್ಷಣೆ ಇದೆ, ಪ್ರೀತಿ ಇದೆ ಅಂತ ಹೇಳ್ತಿದ್ದಾರೆ. ಮತ್ತೆ ಐಸ್. ಐ ಲವ್ ಮೈ ಐಸ್ ವೆನ್ ಯು ಲುಕ್ ಇನ್ ಟು ದೆಮ್. ಸೊ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಾಗ ಅವ್ರಿಗೆ ಖುಷಿ ಆಗತ್ತಂತೆ. ಸೊ ಅವ್ರ ಕಣ್ಣನ್ನು ಅವ್ರಿಗೆ ಪ್ರೀತಿಸ್ಬೇಕು ಅನಿಸೋಷ್ಟು ಖುಷಿ ಆಗತ್ತಂತೆ. ಸೊ ಇದು ಲಾಸ್ಟ್ ಟೈಮು ನಾನು ಒಂದ್ಸತಿ ಹೇಳಿದ್ದೆ, ಯಾರ್ಯಾರು ಸ್ಪೆಕ್ಸ್ ಹಾಕೋತಾರೋ ಅವ್ರಿಗೆ ರೆಸ್ಪೆಕ್ಟ್ ಕೊಡಿ, ಯಾಕಂದರೆ ನಿಮ್ಮನ್ನು ನೋಡೋದಕ್ಕೆ ಅವ್ರು ಪೇ ಮಾಡಿರ್ತಾರೆ ಅಂತ. ಸೊ ನಿಮ್ಮ ಪರ್ಸನ್ಗೆ ನಿಮ್ಮ ಕಣ್ಗಳನ್ನು ನೋಡಿದ್ರೆ ಖುಷಿ ಆಗುತ್ತೆ ಅನ್ನೋಂಥ ಮೆಸೇಜ್ ಇದೆ. ಲೈಫ್ ಈಸ್ ಹಾರ್ಡ್ ವಿದೌಟ್ ಯು. ಲೈಫ್ ತುಂಬ ಕಷ್ಟ. ನೀನು ಇಲ್ಲದೆ ಇರೋ ಲೈಫ್ನ ಇಮ್ಯಾಜಿನ್ ಮಾಡ್ಕೊಳ್ಳೋದು ಕಷ್ಟ. ನೀನು ಇಲ್ಲದೆ ಇರುವಂಥ ಲೈಫ್ ನನಗೆ ಇಷ್ಟನೇ ಇಲ್ಲ ಅಂತ ಹೇಳ್ತಿದ್ದಾರೆ. ಐ ಜಸ್ಟ್ ವಾಂಟ್ ಯು. ನನಗೇನು ಗೊತ್ತಿಲ್ಲ, ನನಗೆ ಏನು ಎಕ್ಸ್ಪ್ಲನೇಷನ್ ಹೇಳಕ್ಕೆ ಬರೋದಿಲ್ಲ, ನನಗೆ ನೀನು ಬೇಕು ಅನ್ನುವಂಥ ಮೆಸೇಜ್ ಹೇಳ್ತಿದ್ದಾರೆ. ಯು ಆರ್ ಮೈ ಪ್ರೀಷಿಯಸ್ ಜುವೆಲ್. ನಿಮ್ಮನ್ನ ರಿಪ್ಲೇಸ್ ಮಾಡೋಕ್ಕೆ ಆಗೋದಿಲ್ಲ. ಅಷ್ಟು ಇಂಪಾರ್ಟೆಂಟ್ ಅಥವಾ ಅಷ್ಟು ಪ್ರೀಷಿಯಸ್, ಅಷ್ಟು ಅಮೂಲ್ಯವಾದ ವ್ಯಕ್ತಿ ನೀವು ಅವರಿಗೆ ಅವ್ರ ಲೈಫಲ್ಲಿ ಅಂತ ಹೇಳ್ತಿದ್ದಾರೆ. ಟ್ರಸ್ಟ್ ಮೀ, ಯು ಆರ್ ದ ಒನ್. ಮೇ ಬಿ ನೀವು ಅವ್ರ ಮೇಲೆ ತುಂಬ ಡೌಟ್ ಪಡ್ತೀರಾ ಅನ್ಸುತ್ತೆ ರೀ. ಮೇ ಬಿ ಅವ್ರಿಗೆ ತುಂಬ ಕ್ವಶನ್ ಕೇಳ್ತೀರಾ, ಪದೇ ಅವ್ರ ಹತ್ರ ಪ್ರಾಮಿಸಸ್ನ ಹಾಕಿಸ್ಕೊತೀರಾ, ಪದೇ ಅವ್ರಿಗೆ ಹೇಳ್ತಾನೆ ಇರ್ತೀರಾ ನಿಂಗೆ ನನ್ನ ಮೇಲೆ ಪ್ರೀತಿ ಇದೆಯಾ, ನಿಜವಾಗ್ಲೂ ಪ್ರೀತಿ ಇದೆಯಾ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ ಟ್ರಸ್ಟ್ ಮೀ, ನನ್ನನ್ನು ನಂಬು, ನಿನ್ನ ಮೇಲೆ ನನಗೆ ಸಂಪೂರ್ಣ ಪ್ರೀತಿ ಇದೆ ಅಂತ ಹೇಳ್ತಿದ್ದಾರೆ. ಐ ಪ್ರೇ ಫಾರ್ ಯು ಎವ್ರಿ ಡೇ. ಸೊ ಅವ್ರು ಹೇಳ್ತಿದ್ದಾರೆ ನಿನಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತೀನಿ, ಪ್ರೇ ಮಾಡ್ತಾ ಇದ್ದೀನಿ ದೇವರಲ್ಲಿ ಡೈಲಿ ಅಂತ ಹೇಳ್ತಿದ್ದಾರೆ. ಮೇ ಬಿ ನೀವೇನಾದರೂ ಗೌರ್ಮೆಂಟ್ ಜಾಬ್ ಟ್ರೈ ಮಾಡ್ತಿರ್ಬೋದು, ಅಥವಾ ನಿಮ್ಮ ಮನೇಲಿ ಮ್ಯಾರೇಜ್ಗೆ ಇನ್ನೂ ಒಪ್ಪಿಲ್ಲ ಅಂತ ಅನಿಸುತ್ತೆ. ಈ ವ್ಯಕ್ತಿ ಪ್ರಕಾರ ಪ್ರೇ ಮಾಡ್ತಾ ಇದ್ದಾರೆ, ಅಂದರೆ ನಿಮ್ಗೆ ಒಳ್ಳೇದಾಗಲಿ ಅಂತ. ಮೈ ಲವ್, ಥ್ಯಾಂಕ್ಸ್ ಫಾರ್ ಆಲ್ವೇಸ್ ಬೀಯಿಂಗ್ ವಿತ್ ಮೀ. ಥ್ಯಾಂಕ್ ಯು ನಿನಗೆ, ನೀನು ಯಾವಾಗಲೂ ನನ್ನ ಜೊತೆಗಿದ್ದಕ್ಕೆ, ಸದಾಕಾಲ ನನ್ನ ಜೊತೆಗಿದ್ದು ಸಪೋರ್ಟ್ ಮಾಡಿದ್ದಕ್ಕೆ ಅಂತ ಹೇಳ್ತಿದ್ದಾರೆ. ಮೈ ಡ್ರೀಮ್ ಗರ್ಲ್ ಆರ್ ಬಾಯ್. ಓಕೆ, ನನ್ನ ಕನಸಿನ ರಾಜ ಅಥವಾ ರಾಣಿ ಅಂತ ಹೇಳ್ತಿದ್ದಾರೆ. ಯು ಆರ್ ಮೈ ಕಿಂಗ್. ಸೊ ಯು ಆರ್ ಮೈ ಕಿಂಗ್, ಕ್ವೀನ್ ಏನಾದರೂ ಆಗಿರಬಹುದು. ಸೊ ಒಂದು ಸತಿ ಹೆಂಗೆ ಅನ್ಸುತ್ತೆ ಗೊತ್ತಾ, ಪ್ರೀತಿಯಲ್ಲಿ ಅವ್ರು ಎಷ್ಟೇ ಬಡವರಾಗಿದ್ರು, ಅಂದರೆ ಫೈನಾನ್ಷಿಯಲಿ ಓಕೆ, ಎಷ್ಟೇ ಬಡವರಾಗಿದ್ರು, ಆ ಥರ ಟೈಮ್ ಇಲ್ಲ ಅಂದರು ನಿಮಗೋಸ್ಕರ ಏನೋ ಒಂದು ಸ್ಪೆಷಲ್ ಥಿಂಗ್ಸ್ನ ಅವ್ರು ಮಾಡ್ತಾನೆ ಇರ್ತಾರೆ.
ಹಾಗಾಗಿ ಅವರು ಪ್ರೀತಿಯಲ್ಲಿ ಶ್ರೀಮಂತರಾಗಿರ್ತಾರೆ. ಸೊ ಅವ್ರು ಹೇಳ್ತಾ ಇದ್ದಾರೆ ಯು ಆರ್ ಮೈ ಕಿಂಗ್ ಕ್ವೀನ್. ಸೊ ನಿಮ್ಮನ್ನು ಯಾವಾಗ್ಲೂ ಅವರು ಆ ಥರನೇ ನೋಡೋಕ್ಕೆ ಇಷ್ಟಪಡ್ತಾರೆ ಅವ್ರ ಪ್ರೀತಿಯಲ್ಲಿ, ರಾಜ ರಾಣಿ ಥರ. ಓಕೆ, ಐ ಲವ್ ಯು ಮೋರ್ ಎವ್ರಿ ಡೇ. ನಿನ್ನ ನಾನು ತುಂಬ ಪ್ರೀತಿ ಮಾಡ್ತೀನಿ ಎವ್ರಿ ಡೇ, ದಿನಾಗ್ಲೂ ನಾನು ನಿನ್ನ ತುಂಬ ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಐ ವಿಲ್ ಗೆಟ್ ಯು ಆಲ್ ದ ಗುಡೀಸ್. ಸೊ ಎಲ್ಲ ಗಿಫ್ಟನ್ನ ನಾನು ನಿನಗೆ ಕೊಡೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಿದ್ದಾರೆ. ಸೊ ಪೈಲ್ ನಂಬರ್ 1 ಇದು ನಿಮ್ಮ ಲವ್ ಮೆಸೇಜಸ್ ಆಗಿತ್ತು. ಥ್ಯಾಂಕ್ ಯು. ಹಲೋ ಗ್ರೂಪ್ ನಂಬರ್ 2, ಯಾರು ರೋಸ್ ಕ್ವಾರ್ಟ್ಸ್ ಬ್ರಾಸ್ಲೆಟ್ನ ಚೂಸ್ ಮಾಡಿದ್ರಿ? ನಿಮ್ಮ ಪರ್ಸನ್ ಲವ್ ಮೆಸೇಜ್ ಹೇಳೋದಕ್ಕಿಂತ ಮುಂಚೆ ಅವ್ರ ಬಗ್ಗೆ ಯೋಚನೆ ಮಾಡ್ತೀರಿ ವಿತ್ ಅ ಪಾಸಿಟಿವ್ ನೋಟ್. ಈ ಒಂದು ರೀಡಿಂಗ್ನ ನೋಡಿ, ನೋ ಕನ್ಫ್ಯೂಷನ್, ನೋ ರಶ್. ಓಕೆ, ಅವ್ರ ಹೆಸರನ್ನ 3 ಟೈಮ್ಸ್ ನಿಮ್ಮ ಮನಸ್ಸಲ್ಲಿ ಹೇಳ್ಕೊಳ್ತಾ ಈ ಒಂದು ರೀಡಿಂಗ್ನ ನೋಡಿ. ಲಿಸನಿಂಗ್ ಮ್ಯೂಸಿಕ್. ಮೇ ಬಿ ನೀವಿಬ್ಬರು ತುಂಬ ಹಾಡುಗಳನ್ನ ಕೇಳ್ತೀರಾ ಅಂತ ಅನಿಸುತ್ತೆ. ಅದು ಸ್ಯಾಡ್ ಸಾಂಗ್, ಲವ್ ಸಾಂಗ್, ಮ್ಯೂಸಿಕ್ ಏನಾದರೂ ಆಗಿರಬಹುದು. ಸೊ ಅವ್ರು ಹೇಳ್ತಾ ಇದ್ದಾರೆ ಈ ಸದ್ಯಕ್ಕೆ ಹಾಡು ಕೇಳ್ತಾ ಇದ್ದೀನಿ ಅಥವಾ ನೀನು ಕೇಳ್ತಾ ಇದೀಯಾ ಅನ್ನುವಂಥ ಮೆಸೇಜ್ ಇದೆ. ಐ ವಾಂಟ್ ಟು ಹೋಲ್ಡ್ ಯುವರ್ ಹ್ಯಾಂಡ್. ನಿಮ್ಮ ಕೈನ ಹೋಲ್ಡ್ ಮಾಡಬೇಕು ಅನ್ನುವಂಥ ಆಸೆ ಇದೆ ಅವರಿಗೆ. ಕೆಲವೊಂದು ಸತಿ ನೀವಿಬ್ಬರು ಪರ್ಸ್ನಲ್ ಟೈಮ್ನ ಸ್ಪೆಂಡ್ ಮಾಡಬೇಕಾದ್ರೆ ನೀವು ಇಬ್ಬರು ಕೈ ಹೋಲ್ಡ್ ಮಾಡಿಕೊಂಡು ತುಂಬ ಸಮಯ ಕೂತಿರುವಂಥದ್ದು, ಮಾತಾಡುವಂಥದ್ದು, ಆ ಸಮಯದಲ್ಲಿ ಸೇಮ್ ಸಾಂಗ್ನೇ ನೀವು ಕೇಳುವಂಥದ್ದು, ಎಂಜಾಯ್ ಮಾಡುವಂಥದ್ದು, ಆ ವ್ಯಕ್ತಿ ಅದನ್ನು ಮಿಸ್ ಮಾಡ್ತಿದ್ದಾರೆ. ಬಿ ಹ್ಯಾಪಿ ವೆನ್ ಐ ಆಮ್ ವಿತ್ ಯು. ನಾನು ನಿನ್ನ ಜೊತೆಗಿದ್ದೀನಿ, ನಾನು ನಿನ್ನ ಜೊತೆಗಿರುವಾಗೆಲ್ಲ ನೀನು ಖುಷಿಯಾಗಿರು, ಸ್ಯಾಡಿಸ್ ಫೇಸ್ ಇಟ್ಕೋಬೇಡ, ಸ್ಯಾಡಿಸ್ ಆಗಿ ಯೋಚನೆ ಮಾಡಬೇಡ ಅಂತ ಹೇಳ್ತಿದ್ದಾರೆ. ಐ ಹೇಟ್ ಯು ಇನ್ ಮೇಕಪ್. ಓ ನಿಮ್ಮ ಪರ್ಸನ್ಗೆ ಮೇಕಪ್ ಇಷ್ಟ ಆಗಲ್ಲ ಅನಿಸತ್ತೆ, ಅಥವಾ ನೀವು ಮೇಕಪ್ ಮಾಡ್ಕೋತೀರಾ ಅನಿಸುತ್ತೆ. ಸೊ ಅವ್ರು ಹೇಳ್ತಿದ್ದಾರೆ ನನಗೆ ಮೇಕಪ್ ಮಾಡ್ಕೊಳ್ಳೋದು ಇಷ್ಟ ಆಗಲ್ಲ, ಐ ಹೇಟ್ ಮೇಕಪ್. ಅದು ಮೇಕಪ್ ಅಂದ ತಕ್ಷಣ ಬರೀ ಫೇಸ್ಗೆ ಹಚ್ಕೊಳ್ಳೋ ಮೇಕಪ್ಪೇ ಅಂತಲ್ಲ. ಕೆಲವೊಂದು ಸತಿ ಒಂದೊಂದು ವಿಷಯಗಳನ್ನು ನಾವು ಸುತ್ತಿ ಬಳಸಿ ಹೇಳ್ತಾ ಇರ್ತೀವಿ, ಅದು ಹಂಗಲ್ಲ ಹಿಂಗಲ್ಲ ಅರ್ಥ ಮಾಡ್ಕೊ ಅಂತೆಲ್ಲ. ಸೊ ಆ ಥರನೂ ಮೇಕಪ್ ಆ ಥರನೂ ಆಗಿರಬಹುದು, ಮೇಕಿಂಗ್ ಅಪ್. ಓಕೆ, ಯು ಆರ್ ಮೈ ಫೇವ್ರೆಟಿ. ನೀನು ನನ್ನ ಫೇವ್ರೆಟ್, ನೀನು ನನಗೆ ಇಷ್ಟವಾದ ವ್ಯಕ್ತಿ ಅಂತ ಹೇಳ್ತಿದ್ದಾರೆ. ಐ ವಾಂಟ್ ಟು ಫೋಕಸ್ ಆನ್ ಕೆರಿಯರ್. ಮೇ ಬಿ ಈ ಸಮಯದಲ್ಲಿ ಅವರು ಮ್ಯಾರೇಜ್ಗೆ ಪ್ರಿಪೇರ್ ಆಗಿಲ್ಲ ಅಥವಾ ಬೇರೆ ಇನ್ಯಾವುದೋ ರಿಸ್ಕ್ನ ತಗೊಳ್ಳೋಕ್ಕೆ ರೆಡಿ ಇಲ್ಲ. ಸೊ ಅವರು ಈಗ ಸದ್ಯಕ್ಕೆ ಕೆರಿಯರಲ್ಲಿ ಫೋಕಸ್ ಮಾಡ್ತಿದ್ದಾರೆ, ಬಿಸ್ನೆಸ್ ಕೆರಿಯರ್. ಅದಾದಮೇಲೆ ಯೋಚನೆ ಮಾಡೋಣ ಅನ್ನುವಂಥ ಥಾಟ್ ಅವ್ರದ್ದು. ಯು ಆರ್ ಮೈ ಬೆಸ್ಟ್ ಪಾರ್ಟ್ ಆಫ್ ಮೈ ಲೈಫ್. ನೀನು ನನ್ನ ಜೀವನದ ಬೆಸ್ಟ್, ಅಮೂಲ್ಯವಾದ, ಬಹಳ ಉತ್ತಮವಾದ ಭಾಗ ಅಂತ ಹೇಳ್ತಿದ್ದಾರೆ. ಐ ಕೆನಾಟ್ ಸೇ ಎನಿಥಿಂಗ್ ಅಟ್ ದಿಸ್ ಟೈಮ್. ಸೊ ನಾನೀಗ ಏನು ಹೇಳುವಂಥ ಪರಿಸ್ಥಿತಿನಲ್ಲೂ ಇಲ್ಲ, ನಾನೀಗೇನು ಹೇಳೋದಕ್ಕಾಗೋದಿಲ್ಲ. ಯಾಕಂದರೆ ಕೆರಿಯರಲ್ಲಿ ಅವರು ಕಾನ್ಸಂಟ್ರೇಷನ್ ಮಾಡ್ತಿದ್ದಾರೆ. ಸದ್ಯಕ್ಕೆ ಅವರಿಗೆ ಇನ್ನೂ ಮನಿ ಸೇವಿಂಗ್ಸ್ ಆಗಬೇಕು, ಆಮೇಲೆ ಅವರು ಮದುವೆ ಬಗ್ಗೆ ಯೋಚನೆ ಮಾಡೋದು ಅಂತ ಅನಿಸುತ್ತೆ. ಅದನ್ನೇ ಅವ್ರು ಹೇಳ್ತಾ ಇದ್ದಾರೆ. ಐ ಲೈಕ್ ಯು ಲೈಕ್ ಮೈ ಕಪ್ ಆಫ್ ಟೀ. ಮೇ ಬಿ ಅವರು ಟೀ ಕಾಫಿ ಜಾಸ್ತಿ ಕುಡಿತಾರೆ ಅನಿಸುತ್ತೆ. ಅದೇ ಥರ ಅವ್ರು ನಿಮ್ಮನ್ನು ಅಷ್ಟೇ ಸಿಪ್ ಆಗಿ ಅಂದರೆ ಪ್ರತಿ ಕ್ಷಣ ನಿಮಗೆ ಮೆಸೇಜ್ ಮಾಡೋದಾಗಿರ್ಬೋದು, ಫೋನ್ ಕಾಲ್ ಮಾಡೋದಾಗಿರ್ಬೋದು, ನಿಮ್ಮ ಬಗ್ಗೆ ವಿಚಾರಿಸೋದಾಗಿರ್ಬೋದು, ನಿಮ್ಮ ಬಗ್ಗೆ ಯೋಚನೆ ಮಾಡೋದಾಗಿರ್ಬೋದು, ಅದೇ ಥರ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಐ ಕ್ಯಾನ್ ಫೀಲ್ ಯು. ನೀವು ಅವ್ರ ಜೊತೆಗೆ ಇಲ್ಲ ಅಂದ್ರೂ, ನೀವು ಅವ್ರ ಜೊತೆಗೆ ಮಾತಾಡಿಲ್ಲ ಅಂದ್ರೂ, ನೀವಿರುವಂಥ ಫೀಲ್ ಅವ್ರು ಮಾಡ್ತಾರೆ, ನಿನ್ನ ಪ್ರೆಸೆನ್ಸ್ನ ಅವರು ಫೀಲ್ ಮಾಡ್ತಾರೆ ಅನ್ನೋಂಥ ಮೆಸೇಜ್ ಇದೆ. ಮೈ ಆ್ಯಂಗರ್ ಮೆಲ್ಟ್ ವೆನ್ ಯು ಸಿ ಯುವರ್ ಫೇಸ್. ಅವರು ಕೋಪ ಬಂದಿರುತ್ತೆ, ಈ ಸತಿ ಜಗಳಾಡಬೇಕು ಅಂತ ಬರ್ತಾರೆ, ಈ ಸತಿ ನಿಮ್ಮ ಹತ್ರ ಏನೋ ಹೇಳ್ಕೋಬೇಕು ಅಂತ ಬರ್ತಾರೆ. ನಿಮ್ಮ ಫೇಸ್ ನೋಡಿದ ತಕ್ಷಣ ಅವ್ರ ಕೋಪ ಎಲ್ಲ ಮಾಯ ಆಗೋಗ್ಬಿಡುತ್ತಂತೆ. ಸೊ ಅದನ್ನೇ ಆ ವ್ಯಕ್ತಿ ಹೇಳ್ತಾ ಇರೋವಂಥದ್ದು. ಐ ಮಿಸ್ ಯು ಈವನ್ ಇನ್ ಮೈ ಸ್ಲೀಪ್. ಸೊ ಅವರು ನಿದ್ದೆ ಮಾಡುವಾಗಲೂ ನಿಮ್ಮನ್ನು ಮಿಸ್ ಮಾಡ್ಕೋತಾರಂತೆ, ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗ ನಿಮ್ಮನ್ನು ಮಿಸ್ ಮಾಡ್ಕೊತಾರಂತೆ. ಐ ವಿಲ್ ಮ್ಯಾರಿ ಯು. ಓ ಫೈನಲಿ, ಕಂಗ್ರ್ಯಾಚುಲೇಷನ್ಸ್. ಸೊ ಅವ್ರು ಹೇಳ್ತಾ ಇದ್ದಾರೆ ನಾನು ನಿನ್ನ ಮದುವೆ ಆಗ್ತೀನಿ. ಸೊ ಮೇ ಬಿ ನೀವು ಆ ಒಂದು ಕಮಿಟ್ಮೆಂಟ್ಗೆ ವೆಯ್ಟ್ ಮಾಡ್ತಿದ್ದೀರಾ ಅನ್ಸುತ್ತೆ. ಅದಕ್ಕೆ ಅವ್ರು ಹೇಳಿದರು ನೌ ಐ ಆಮ್ ಕಾನ್ಸಂಟ್ರೇಟಿಂಗ್ ಆನ್ ಮೈ ಕೆರಿಯರ್ ಅಂತ. ಸೊ ಈಗ ಅವ್ರು ಹೇಳ್ತಾ ಇದ್ದಾರೆ ನಾನು ನಿನ್ನ ಮದುವೆ ಆಗ್ತೀನಿ ಅಂತ. ಇದಕ್ಕಿಂತ ಗುಡ್ ನ್ಯೂಸ್ ಇನ್ನೇನು ಬೇಕಲ್ಲ. ಐ ವಾಂಟ್ ಯು ಆಲ್ವೇಸ್. ಮತ್ತೆ ಅವರು ಕನ್ಫರ್ಮ್ ಮಾಡ್ತಿದ್ದಾರೆ
ನೀನು ನನಗೆ ಯಾವಾಗಲೂ ಬೇಕು, ನೀನು ನನ್ನ ಜೊತೆಗಿದ್ರೆ ನಂಗೆ ಖುಷಿ ಆಗುತ್ತೆ, ನಿನ್ನ ಕಣ್ಣಲ್ಲಿ ನಾನು ನೋಡಿದ್ರೆ ಪ್ರೀತಿ ಹೆಚ್ಚಾಗುತ್ತೆ, ನೀನೊಂದು ಪ್ರೀಷಿಯಸ್ ಜ್ಯುವೆಲ್ಸ್, ನಿನ್ನ ನೋಡಿದ್ರೆ ನನ್ನ ಕೋಪ ಎಲ್ಲ ಮಾಯ ಆಗುತ್ತೆ. ಇದಕ್ಕಿಂತ ಕನ್ಫರ್ಮೇಷನ್ ಏನು ಬೇಕು? ಆ ವ್ಯಕ್ತಿ ನಿಮ್ಮ ಪ್ರೀತಿಯಲ್ಲಿ ಸಂಪೂರ್ಣವಾಗಿ ಅಂದರೆ ನಿಮ್ಮ ಪ್ರೀತಿಯಲ್ಲಿ ಮುಳುಗೋಗಿದ್ದಾರೆ ಅನ್ಬೋದು, ಅಥವಾ ಅವರು ನಿಮಗೆ ಸರೆಂಡರ್ ಆಗಿದ್ದಾರೆ ಅಂತಲೇ ಅನ್ಬೋದು. ಫೈಲ್ ನಂಬರ್ 2 ಇದು ನಿಮ್ಮ ಲವ್ ಮೆಸೇಜಸ್ ಆಗಿತ್ತು. ಇದೇ ಥರದ ಇಂಟ್ರೆಸ್ಟಿಂಗ್ ಟಾಪಿಕ್ಗೆ ನನ್ನ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು.